ಬೆಂಗಳೂರಿನ ಅಪಾರ್ಟ್ಮೆಂಟ್ನಲ್ಲಿ ಮಾಯಾ ಗೊಗೋಯ್ ಕೊಲೆ ಪ್ರಕರಣ ಏನಾಗಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅಪ್ಡೇಟ್ಸ್ ಸಿಗ್ತಾ ಇದೆ. ಮಾಯಾಳ ಕೊಲೆಗೆ ಕಾರಣ ಕೇಳಿದ್ರೆ ನಿಮಗೆ ಶಾಕ್ ಆಗೋದು ಗ್ಯಾರಂಟಿ. ಕೊಲೆ ಯಾಕಾಯ್ತು, ಏನಾದ್ರೂ ಒಂದು ಆಗ್ಬೇಕು ಅಂತಂದ್ರೆ ಮೋಟಿವ್ ಬೇಕಲ್ಲ, ಆ ಮೋಟಿವ್ ನೋಡ್ತಾ ಹೋದಂತ ಸಂದರ್ಭದಲ್ಲಿ ಪೊಲೀಸರಿಗೂ ಕೂಡ ಶಾಕ್ ಆಗಿದೆ, ನಿಮಗೂ ಕೂಡ ಶಾಕ್ ಆಗೋದು ಗ್ಯಾರಂಟಿ. ಮಾಯಾ ಫೋನ್ನಲ್ಲಿ ಹೆಚ್ಚಾಗಿ ಮಾತಾಡ್ತಾ ಇದ್ಲಂತೆ, ಇದಕ್ಕೋಸ್ಕರನೇ ಮರ್ಡರ್ ಮಾಡಿದ್ದಂತೆ. ಫ್ರೆಂಡ್ಸ್ ಜೊತೆ ಹೆಚ್ಚು ಮಾತಾಡ್ತಾ ಇದ್ದಿದ್ದಕ್ಕೆ ಪ್ರಿಯಕರ ಆರವ್ ಹನೋಯ್ ಈ ಮಾಯಾ ಗೊಗೋಯ್ ಅವಳನ್ನ ಕೊಂದಿದ್ದು. ತಾನ್ ಇಲ್ಲಿದ್ರೆ ಇವಳು ನನಗೆ ಪ್ರೀತಿ ಕೊಡಲ್ಲ, ಅಂದ್ರೆ ಭೂಮಿ ಮೇಲಿದ್ರೆ ಪ್ರೀತಿ ಕೊಡಲ್ಲ, ಅಟ್ಲೀಸ್ಟ್ ಸತ್ರೆ ಅಲ್ಲಿ ನಮ್ಮನ್ನ ಯಾರೂ ಡಿಸ್ಟರ್ಬ್ ಮಾಡಲ್ಲ, ಅಲ್ಲಿ ನಾವು ಪ್ರೀತಿ ಮಾಡಬಹುದಲ್ಲ ಅಂತ ಅವಳನ್ನು ಸಾಯಿಸಿ ತಾನೂ ಸಾಯ್ಬೇಕು ಅಂತ ಈ ಒಂದು ಪ್ರಯತ್ನ ಮಾಡಿತ್ತು. ಹೀಗಂತ ಮಾಯಾಳನ್ನ ಸಾಯಿಸಿ ತಾನು ಸಾಯೋದಕ್ಕೆ ಅಂತ ತೀರ್ಮಾನ ತೆಗೆದುಕೊಂಡಿದ್ದ. ಹೀಗಾಗಿನೇ ಅವರಿಬ್ರು ಕೂಡ ಲಾಡ್ಜ್ಗೆ ಹೋಗಿದ್ರು. ಅದರಂತೆ ಪ್ಲಾನ್ ಮಾಡಿಕೊಂಡು ಇಂದಿರಾನಗರದ ಲಾಡ್ಜ್ನಲ್ಲಿ ಒಂದು ರೂಮ್ ಬುಕ್ ಮಾಡ್ಕೊಂಡು ಹೋಗಿದ್ರು. ಮಾಯಾ ಜೊತೆಗೆ ಆತ ಇದ್ದ. ಝೆಪ್ಟೋದಲ್ಲಿ ಚಾಕು ಹಾಗೂ ವೈರನ್ನ ಆರ್ಡರ್ ಮಾಡಿದ್ದ. ಅದಾದ ಬಳಿಕ ಆಕೆಯ ಕೊಲೆ ಮಾಡಿದ್ದು. ನಂತರ ತಾನೂ ಕೂಡ ಕುತ್ತಿಗೆ ಕೊಯ್ಕೊಳ್ಬೇಕು ಅಂತ ಆತ್ಮಹತ್ಯೆಗೆ ಯತ್ನಿಸಿದ್ದ. ಆದ್ರೆ ಆತ ಬದುಕೊಂಡ. ಈ ಝೆಪ್ಟೋದಲ್ಲಿ ಮತ್ತೆ ಹಗ್ಗವನ್ನ ಬುಕ್ ಮಾಡಿ ನೇಣು ಹಾಕೊಳ್ಬೇಕು ಅಂತ ಕೂಡ ಪ್ರಯತ್ನ ಪಟ್ಟ. ಆ ಪ್ಲಾನು ಕೂಡ ಫ್ಲಾಪ್ ಆಯ್ತು. ಹೀಗೆ 2 ದಿನ ಆಕೆಯ ಶವದ ಜೊತೆಗೇನೆ ಇದ್ದ. ಅದಾದ ಬಳಿಕ 26ನೇ ತಾರೀಕು ಬೆಳಗ್ಗೆ ಲಾಡ್ಜ್ನಿಂದ ಎಸ್ಕೇಪ್ ಆಗಿದ್ದ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾರಣ ಏನು ಅನ್ನೋದೇ ನಿಗೂಢವಾಗಿತ್ತು. ಆದ್ರೀಗ ಆತ ತನಿಖೆಯ ಸಂದರ್ಭದಲ್ಲಿ ಬಾಯಿ ಬಿಟ್ಟಿದ್ದಾನೆ. ಕಾರಣ ಏನಪ್ಪಾ ಅಂದ್ರೆ ಇಷ್ಟೇ, ಆಕೆ ಫ್ರೆಂಡ್ಸ್ ಜೊತೆಗೆ ಜಾಸ್ತಿ ಮಾತನಾಡ್ತಾ ಇದ್ಲಂತೆ. ನಾವು ಈ ಭೂಮಿ ಮೇಲೆ ಬದುಕಿದ್ರೆ ಜಾಸ್ತಿ ಅವಳ ಜೊತೆಗೆ ನಾನು ಇರೋದಕ್ಕಾಗಲ್ಲ, ಅಥವಾ ನನಗೆ ಅವಳು ಪ್ರೀತಿ ಕೊಡಲ್ಲ ಅನ್ನುವಂಥ ಕಾರಣಕ್ಕೆ ಅದೇ ಸತ್ತೋಗ್ಬಿಟ್ರೆ ಇಬ್ರು ಕೂಡ ನಮ್ಮನ್ನ ಡಿಸ್ಟರ್ಬ್ ಮಾಡೋದಕ್ಕೆ ಯಾರೂ ಬರಲ್ಲ, ಫೋನಲ್ಲಿ ಮಾತಾಡೋದು ಇರಲ್ಲ, ನಮ್ಮಿಬ್ರಿಗೆ ಪ್ರೈವೇಸಿ ಇರುತ್ತೆ ಅನ್ನುವಂಥ ಕಾರಣಕ್ಕೆ ಇಬ್ಬರೂ ಸಾಯಬೇಕು ಅಂತ ಆತ ತೀರ್ಮಾನವನ್ನು ತೆಗೆದುಕೊಂಡಿದ್ದ ಆರವ್ ಹನೋಯ್. ಆದರೆ ಆತ ಬದುಕೊಂಡ, ಆಕೆ ಮಾತ್ರ ಕೊಲೆ ಆದ್ಲು. 26ನೇ ತಾರೀಕು ಈ ಒಂದು ಕೊಲೆಯ ಪ್ರಕರಣ ಬೆಳಕಿಗೆ ಬಂದಿದ್ದು. 25, 24 2 ರಾತ್ರಿ ಕೂಡ ಆಕೆ ಜೊತೆಗೇನೆ ಇದ್ದ. ಅಂದರೆ ಆಕೆಯ ಶವದ ಜೊತೆಗೇನೆ ಆತ ಇದ್ದ. ಏನು ಮಾಡೋದು ಅಂತ ಗೊತ್ತಿಲ್ಲದೆ ನೇಣು ಹಾಕೊಳ್ಳೋದಕ್ಕೆ ಟ್ರೈ ಮಾಡ್ದ, ಅಥವಾ ಕತ್ತು ಕುಯ್ಕೊಳ್ಳೋದಕ್ಕೆ ಟ್ರೈ ಮಾಡ್ದ. ಇದ್ಯಾವುದು ಕೂಡ ಆಗಲಿಲ್ಲ. ಇದೆಲ್ಲದಕ್ಕೂ ಕೂಡ ಝೆಪ್ಟೋದಿಂದ ಅವನು ಬೇಕಾಗಿರುವಂಥ ಒಂದಷ್ಟು ಮಟೀರಿಯಲ್ಸ್ನ ಆರ್ಡರ್ ಮಾಡ್ಕೊಂಡು ತರಿಸ್ಕೊಂಡಿದ್ದಂತೆ. ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್. ಸಂತೋಷ್, ಈಗಾಗಲೇ ಈ ಕೇಸ್ಗೆ ಸಂಬಂಧಪಟ್ಟಂತೆ ಮೋಟಿವ್ ಏನು ಅಂತ ಗೊತ್ತಿರಲಿಲ್ಲ, ಆದ್ರೆ ಈಗ ಗೊತ್ತಾಗಿದೆ. ಆಕೆ ಫೋನಲ್ಲಿ ಜಾಸ್ತಿ ಮಾತನಾಡ್ತಿದ್ಲು, ಜೊತೆಗೆ ಡಿಸ್ಟರ್ಬ್ ಆಗಬಾರ್ದು ಅನ್ನುವಂಥ ಕಾರಣಕ್ಕೆ ಸತ್ ಮೇಲೆ ಪ್ರೀತಿ ಮಾಡೋಣ ಅಂತ ಈ ರೀತಿ ಕೊಲೆ ಮಾಡಿರೋದಂತೆ. ನಿಜಕ್ಕೂ ಒಂದು ರೀತಿ ಆಶ್ಚರ್ಯ ಅನ್ಸುತ್ತೆ. ಏನ್ ಡೀಟೇಲ್ಸ್ ಇದೆ? ನೀತಿ ಏನು ಇಂದಿರಾನಗರ ಕೊಲೆ ಪ್ರಕರಣ ಇತ್ತು. ಪ್ರಕರಣವನ್ನು ಇದಾಗಲೇ ಪೊಲೀಸರು ಬೇಯಿಸಿರುವಂತ ಸಂದರ್ಭದಲ್ಲಿ ಆರೋಪಿಯನ್ನ ಬಂಧನ ಮಾಡಿ ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಸಾಕಷ್ಟು ಸ್ಫೋಟಕ ವಿಚಾರಗಳು ಹೊರಬಿದ್ದಿರುವಂತದ್ದು. ಈಗಾಗಲೇ ಏನು ಆರೋಪ ಬಂದಿತ್ತು, ಆರೋಪಿ ಇದ್ದಾನೆ ಮಾಯಾ ಗೊಗೋಯ್ನ ಹತ್ಯೆಯನ್ನ ಮಾಡಿದ್ದ ಈತ. ಸೊ ಆಕೆಯನ್ನ ಅತಿಯಾಗಿ ಆತ ಪ್ರೀತಿಯನ್ನ ಮಾಡ್ತಿದ್ದ. ಆದ್ರೆ ಆಕೆ ಆತನಿಗೆ ಈತ ಏನು ಪ್ರೀತಿಯನ್ನ ತೋರಿಸ್ತಿದ್ದ ಅಷ್ಟು ಪ್ರೀತಿಯನ್ನ ತೋರಿಸ್ತಾ ಇರಲಿಲ್ಲ ಅನ್ನೋ ಕಾರಣಕ್ಕೆ ಆತ ಅದರಿಂದ ಬೇಸರಗೊಂಡಿದ್ದ. ಯಾವಾಗ್ಲೂ ಕೂಡ ಎಲ್ಲೇ ಹೋದ್ರು ಈತ ಜೊತೆಲಿದ್ರು ಕೂಡ ಬೇರೊಬ್ಬರ ಜೊತೆ ಫೋನ್ ನಲ್ಲಿ ಹೆಚ್ಚಾಗಿ ಮಾತುಕತೆಯನ್ನ ಮಾಡ್ತಾ ಇರುವಂತದ್ದು, ಫ್ರೆಂಡ್ಸ್ ಗಳ ಜೊತೆ ಮಾತನಾಡ್ತಾ ಇದ್ಲು. ಸೊ ಇದು ಈತನಿಗೆ ಸಹಿಸಿಕೊಳ್ಳಿಕ್ಕೆ ಆಗ್ತಾ ಇರ್ಲಿಲ್ಲ. ಈ ಕಾರಣಕ್ಕಾಗಿ ಇಬ್ಬರ ನಡುವೆ ಕೂಡ ಅವಾಗ ಮುನಿಸುಗಳು ಜಗಳಗಳು ಆಗ್ತಾ ಇತ್ತು. ಸೊ ಇದು ಪದೇ ಪದೇ ರಿಪೀಟ್ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಈತ ಫೈನಲ್ ನಾವು ಹೀಗೆ ಇದ್ರೆ ಇವರೊಟ್ಟಿಗೆ ನಾನು ಇರ್ಲಿಕ್ಕೆ ಆಗೋದಿಲ್ಲ, ಮತ್ತೆ ಅವಳಿಂದ ಯಾವುದೇ ರೀತಿಯ ಪ್ರೀತಿಯನ್ನು ಕೂಡ ನನ್ಗೆ ಸಿಗೋದಿಲ್ಲ, ಅವರ ಸ್ನೇಹಿತರು ಇರ್ಬೋದು ಮತ್ತೆ ಬೇರೆ ಬೇರೆಯವರಿಂದ ಡಿಸ್ಟರ್ಬ್ ಗಳಾಗುತ್ತೆ. ಸೊ ಇಬ್ರು ಕೂಡ ಸತ್ತೋದ್ರೆ ಸ್ವರ್ಗದಲ್ಲಿ ಹೋಗಿ ಒಬ್ರು ಪ್ರೀತಿಯನ್ನ ಮಾಡ್ಬೋದು ಅನ್ನೋ ಹುಚ್ಚು ಪ್ರೀತಿಗೆ ಬಿದ್ದು ಆತ ಆಕೆಯನ್ನ ಹತ್ಯೆಯನ್ನ ಮಾಡ್ಲಿಕ್ಕೆ ಪ್ಲಾನ್ ಮಾಡ್ತಾನೆ. ಅದರಂತೆ ಆಕೆಯನ್ನ ಸರ್ವಿಸ್ ಅಪಾರ್ಟ್ಮೆಂಟ್ಗೆ ಕರ್ಕೊಂಡ್ಬಂದು ಅಲ್ಲಿ ಆಕೆಯನ್ನ ಹತ್ಯೆಯನ್ನ ಮಾಡುವಂತದ್ದು. ಈ ಮಧ್ಯೆ ಆತನಿಗೆ ಹತ್ಯೆ ಮಾಡ್ಲಿಕ್ಕೆ ಬೇಕಾಗಿರುವಂತಹ ಕೆಲ ಐಟಮ್ಸ್ಗಳು, ವೆಪನ್ಸ್ಗಳು ಇವನ್ನೆಲ್ಲ ಆನ್ಲೈನ್ ಮುಖಾಂತರ ಆರ್ಡರ್ ಮಾಡಿ ತರಿಸ್ಕೊಂಡ ನಂತರ ಆಕೆ ಹತ್ಯೆ ಆದ ನಂತರ ಈತನು ಕೂಡ ಆತ್ಮಹತ್ಯೆಗೆ ಪ್ರಯತ್ನವನ್ನು ಮಾಡ್ತಾನೆ. ಆದ್ರೆ ಈತನಿಗೆ ಭಯ ಶುರು ಆಗುವಂತದ್ದು. ಮೊದಲು ಆತನು ಕೂಡ ಚಾಕುವಿನ ಮುಖಾಂತರ ಹಿಡಿದುಕೊಂಡು ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಾನೆ. ಆದ್ರೆ ಆತನಿಗೆ ಭಯಗೊಂಡು ಅದನ್ನು ಕೂಡ ಮಾಡೋದಿಲ್ಲ. ಮತ್ತೆ ಹಗ್ಗವನ್ನ ತರಿಸ್ಕೊಂಡು ನೇಣು ಹಾಕೊಂಡು ಆತ್ಮಹತ್ಯೆಯನ್ನ ಮಾಡ್ಕೊಳ್ಳಿಕ್ ಕೂಡ ಪ್ರಯತ್ನ ಪಡುವಂತದ್ದು. ಅದರಲ್ಲೂ ಕೂಡ ಆತ ವಿಫಲವಾಗ್ತಾನೆ. ಸೊ ಯಾವಾಗ ಇದೆಲ್ಲ ಆಗುತ್ತೆ, ಸುಮಾರು 1-2 ದಿನಗಳ ಕಾಲ ಆತ
ಮೃತದೇಹದ ಜೊತೆಲಿ ಅದೇ ಸರ್ವಿಸ್ ಅಪಾರ್ಟ್ಮೆಂಟ್ ನಲ್ಲಿ ಇರ್ತಾನೆ. ಇದಾದ ಬಳಿಕ ಅಲ್ಲಿಂದ ಆತ ಏನ್ ಮಾಡ್ಬೇಕು ಮುಂದೆ ಅಂತ ಗೊತ್ತಾಗೋದಿಲ್ಲ. ಅಲ್ಲಿಂದ ಆತ ಹೊರ ಹೋಗುವಂತದ್ದು. ಅಲ್ಲಿಂದ ಹೋಗಿ ರೈಲ್ವೆ ಟ್ರ್ಯಾಕ್ ಗೆ ಹೋದಂತ ಸಂದರ್ಭದಲ್ಲಿ ಯಾರೋ ವಾರಣಾಸಿಗೆ ಟಿಕೆಟ್ ಅನ್ನ ತೆಗೆದುಕೊಳ್ತಾ ಇರ್ತಾರೆ. ಸೊ ಈತನು ಕೂಡ ಅದನ್ನ ಕೇಳ್ಕೊಂಡು ವಾರಣಾಸಿಗೆ ಟಿಕೆಟ್ ಅನ್ನ ತೆಗೆದುಕೊಂಡು ಇಲ್ಲಿಂದ ಟ್ರಾವೆಲ್ ಮಾಡುವಂತದ್ದು. ಅಂದ್ರೆ ಈತನಿಗೆ ಆಕೆಯನ್ನು ಹತ್ಯೆ ಮಾಡಿದ ಬಳಿಕ ಅಲ್ಲಿಂದ ಯಾವ ರೀತಿಯಾಗಿ ತಪ್ಪಿಸ್ಕೊಳ್ಬೇಕು, ಮುಂದೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಐಡಿಯಾಗಳಿರಲ್ಲ. ಅದರ ಜೊತೆಗೆ ಹಣಕಾಸಿನ ಸಮಸ್ಯೆ ಕೂಡ ಅದನ್ಗೆ ಸಾಕಷ್ಟು ಇರುತ್ತೆ. ಈಗಾಗಲೇ ಆತ ಚಿಕ್ಕಂದಿನಲ್ಲಿ ಇದ್ದಂತ ಸಂದರ್ಭದಲ್ಲಿ ತನ್ನ ಪೇರೆಂಟ್ಸ್ ನ ಪ್ರೀತಿಯನ್ನ ಕಳ್ಕೊಂಡಿರ್ತಾನೆ. ಅಜ್ಜಿಯ ಮನೆಯಲ್ಲಿ ಆತ ಏನು ಹೆಚ್ಚಾಗಿ ಬೆಳೆದಿರುವಂತದ್ದು. ಹೀಗಾಗಿ ಈಕೆ ಆತನ ಆರೋಗ್ಯ, ಆತನ ಪ್ರೇಯಸಿಯ ಪ್ರೀತಿ ಕೂಡ ಸಿಗದೇ ಇರುವ ಹಿನ್ನೆಲೆಯಲ್ಲಿ ಒತ್ತೆ ಮಾಡಿದ್ರೆ ಇಬ್ರು ಕೂಡ ಸ್ವರ್ಗದಲ್ಲಿ ಹೋಗಿ ಪ್ರೀತಿಯನ್ನ ಮಾಡೋದು ಒಂದು ಹುಚ್ಚು ಪ್ರೀತಿಗೆ ಬಿದ್ದು ಆತ ಹತ್ಯೆ ಮಾಡಿರುವಂತದ್ದು ಪೊಲೀಸರ ತನಿಖೆಯಲ್ಲಿ ಸದ್ಯ ಬೆಳಕಿಗೆ ಬಂದಿರುವಂತ ಅಂಶಗಳು. ನೀತಿ, ಥ್ಯಾಂಕ್ ಯು ಸಂತೋಷ್ ಡೀಟೇಲ್ಸ್ಗೆ. ಅಂದರೆ ಒಟ್ಟಿನಲ್ಲಿ ನಾವು ಯಾರನ್ನು ಪ್ರೀತಿಸ್ತೀವೋ ಅವರಿಂದ ನಮಗೆ ಸರಿಯಾದ ಪ್ರೀತಿ ಸಿಗಲಿಲ್ಲ ಅಂದರೆ ಏನು ಬೇಕಿದ್ರೂ ಮಾಡ್ತಾರೆ ಅನ್ನೋದಕ್ಕೆ ಇದೇ ಒಂದು ಸಾಕ್ಷಿ ಅಂತಾನೆ ಹೇಳ್ಬೋದು. ಅವಳು ಸರಿಯಾಗಿ ಪ್ರೀತಿ ಕೊಡ್ತಿರ್ಲಿಲ್ಲ ಅಥವಾ ತನಗೆ ಟೈಮ್ ಕೊಡ್ತಾ ಇರಲಿಲ್ವಾ ಅನ್ನುವಂತಹ ಕಾರಣಕ್ಕೆ ಈ ಆರೋಪಿ ಏನಿದ್ದಾನೆ ಆಕೆಯನ್ನೇ ಸಾಯಿಸಿ ನಾನು ಸತ್ತು ಸ್ವರ್ಗದಲ್ಲಿ ನಾವಿಬ್ಬರು ಕೂಡ ಭೇಟಿ ಆಗೋಣ ಅನ್ನುವಂಥ ನಿರ್ಧಾರವನ್ನು ತೆಗೆದುಕೊಂಡಿದ್ದಂತೆ. ಆದರೆ ಕೊನೆಗೆ ಆತ ಸಾಯೋದಕ್ಕೆ ಅಂತ 2 ಸಾರಿ ಕೂಡ ಪ್ರಯತ್ನ ಪಟ್ಟರು, ಅದು ವಿಫಲ ಆಗಿದೆ. ಕೊನೆಗೆ ಏನು ಮಾಡಬೇಕು ಅಂತ ಗೊತ್ತಾಗದೆ ವಾರಣಾಸಿ ಕೂಡ ಹೋಗೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಂತೆ. ಕೊನೆಗೆ ಈ ಪ್ರಕರಣ ಬೆಳಕಿಗೆ ಬಂದಿದೆ. ಪೊಲೀಸರು ಅರೆಸ್ಟ್ ಮಾಡಿ ಯಾಕೆ ಈ ರೀತಿ ಮಾಡಿದೆ ಅಂತ ಕೇಳಿದಾಗ ಎಲ್ಲವನ್ನೂ ಕೂಡ ಬಾಯಿ ಬಿಟ್ಟಿದ್ದಾನೆ. ಚಿಕ್ಕವನಿದ್ದಾಗ ತಂದೆ ತಾಯಿನ ಕಳ್ಕೊಂಡಿರ್ತಾನೆ. ಅದಾದ ಬಳಿಕ ವಯಸ್ಸಿಗೆ ಬಂದಂಥ ಸಂದರ್ಭದಲ್ಲಿ ಈಕೆಯನ್ನು ಪ್ರೀತಿಸಿರ್ತಾನೆ. ಆದರೆ ಈಕೆಯಿಂದ ಕೂಡ ಸರಿಯಾದ ಸಮಯ ಸಿಗ್ತಾ ಇಲ್ಲ, ಪ್ರೀತಿ ಸಿಗ್ತಾ ಇಲ್ಲ ಅನ್ನುವಂಥ ಕಾರಣಕ್ಕೆ ಮನನೊಂದು ಆಕೆನೂ ಕೊಲೆ ಮಾಡಿ ತಾನೂ ಸಾಯಬೇಕು ಅಂತೇಳಿ ಈ ರೀತಿ ಪ್ರಯತ್ನ ಪಟ್ಟಿದ್ದಾನೆ. ಆದರೆ ಆತ ಬದುಕೊಂಡಿದ್ದಾನೆ, ಆಕೆ ಈಗ ಸತ್ತೋಗಿದ್ದಾಳೆ.